ಹೇಗೆ ಅಪ್ಪ ತಿನ್ನಿಸ್ತಾಯ್ತಾ? ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಇವತ್ತು ಬೇಗ ಎದ್ಬಿಟ್ಟು ಇನ್ನು ಫ್ರೆಶ್ ಅಪ್ ಆಗಿ ಬಿಸಿನೀರನ್ನ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್, ಹನಿ ಮತ್ತು ಸ್ವಲ್ಪ ಅರಿಶಿನ ಆ್ಯಂಡ್ ಸಬ್ಜಾ ಬೀಜನ ನೆನೆಸ್ಕೊಂಡ್ಬಿಟ್ಟು ಒಂದು ಸ್ಪೂನ್ ಹಾಕ್ಕೊಂಡು ಕುಡಿತೀನಿ. ನಾವು ಡೈಲಿ ಬೆಳಗ್ಗೆ ಬಿಸಿನೀರಿಗೆ ಸಬ್ಜಾ ಬೀಜ ನೆನೆಸ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತಂಪಾಗುತ್ತೆ ಆ್ಯಂಡ್ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಡೈಲಿ ಹೀಗೆ ಕುಡಿತೀನಿ ನಾನು. ಲಾಸ್ಟ್ ವೀಕ್ ಊರಿಗೆ ಹೋಗಿದ್ನಲ್ವ, ಸೊ ಬರಬೇಕಾದ್ರೆ ಹಾಗೆ ನಮ್ಮ ಚಿಕ್ಕತ್ತೆ ನಮ್ಮ ಜೊತೆ ಬಂದರು. ಇನ್ನು ಅವ್ರಿಗೆ ಬೆಳಗ್ಗೆನೇ ಕಾಫಿ ಟೀ ಕುಡಿಯೋ ಅಭ್ಯಾಸ ಇದೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಕಾಫಿನ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ. ನನಗಂತೂ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಬಿಸಿನೀರು ಇರಬೇಕು, ಇಲ್ಲಾಂದರೆ ಆಗಲ್ಲ. ಬಿಸಿನೀರು ತುಂಬ ಒಳ್ಳೆಯದು ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದ್ರಿಂದ. ಸೊ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದು ಮಿಲ್ಲೆಟ್ಸ್ ಬಿಸಿಬೇಳೆಭಾತ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದು ಫಾಕ್ಸ್ ಸ್ಟೈಲ್ ಮಿಲ್ಲೆಟ್ಸ್, ಅದೇ ನವಣಿ ಅಂತ ಹೇಳ್ತೀವಲ್ಲ, ಸೊ ಅದು 1 ಕಪ್ ತೊಗೊಂಡಿದ್ದೀನಿ. 1 ಕಪ್ ಅಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ನಾವು ಅಕ್ಕಿಯಲ್ಲಿ ಹೇಗೆ ಬಿಸಿಬೇಳೆಭಾತ್ ಮಾಡ್ತೀವೋ ಸೇಮ್ ಅದೇ ಥರನೇ. ಅಕ್ಕಿ ಬದಲಾಗಿ ಇಲ್ಲಿ ನಾನು ನವಣಿನ ತೊಗೊಂಡಿದ್ದೀನಿ ಅಷ್ಟೇ. ಪ್ರಾಸೆಸ್ ಎಲ್ಲ ಸೇಮ್ ಅದೇ ಥರನೇ. ಆಮೇಲೆ ನಮ್ಮ ಹತ್ರ ಇರೋ ವೆಜಿಟೇಬಲ್ಸ್ನೆಲ್ಲ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ನನ್ನ ಹತ್ರ ಬೀನ್ಸು, ಕ್ಯಾರೆಟು ಮತ್ತು ಪೊಟ್ಯಾಟೊ ಇದೆ. ಸೊ ಅಷ್ಟನ್ನೇ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಇರಲಿಲ್ಲ, ಖಾಲಿ ಆಗಿತ್ತು, ಅದಕ್ಕೋಸ್ಕರ ಈ 3 ಹಾಕ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡೋಕ್ಕೆ ಪ್ರಿಪರೇಷನ್ ಎಲ್ಲ ಮುಗೀತು. ಇನ್ನು ನಮ್ಮ ಮಕ್ಕಳು, ನಮ್ಮ ಹಸ್ಬೆಂಡು ಎದ್ಬಿಟ್ಟು ಬಿಸಿನೀರನ್ನ ಕುಡಿತಾ ಇದ್ದಾರೆ. ಸೊ ಇವ್ರು 3 ಜನ ಡೈಲಿ ಹೀಗೆ ಕುಡಿತಾರೆ. ನಾನು ಮಾತ್ರ ಬೆಳಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ಒಬ್ಬಳೇ ಕುಡಿದು ಬಿಡ್ತೀನಿ. ಇನ್ನು ಇವ್ರು 3 ಜನ ಒಂದು ಸ್ವಲ್ಪ ಬಿಟ್ಟು ನನಗಿಂತ ಸ್ವಲ್ಪ ಲೇಟಾಗಿ ಎದ್ದಾಳ್ತಾರೆ. ಇಲ್ಲ ಅಂತಂದರೆ ಎಲ್ಲರೂ ಒಟ್ಟಿಗೆ ಎದ್ದಾಳ್ತೀವಿ 4 ಜನನು. ಇನ್ನು ಪ್ರೆಷರ್ ಕುಕ್ಕರ್ಗೆ ಮಿಲ್ಲೆಟ್ಸು ಮತ್ತು ತೊಗರಿಬೇಳೆ, ನಾವು ಕಟ್ ಮಾಡಿರೋ ತರಕಾರಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ, ಒಂದು ಅರ್ಧ ಟೀ ಸ್ಪೂನ್ ಆಯಿಲ್ನ ಹಾಕ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 4 ವಿಷಲ್ ಕೂಗಿಸ್ಕೊಂಡ್ರೆ ನಮಗೆ ತರಕಾರಿ ಮತ್ತು ಮಿಲ್ಲೆಟ್ಸು, ತೊಗರಿಬೇಳೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಏನೇನು ಹೇಳ್ತೀಯಾ ಹೇಳು? ಟೀ ಮಾಡ್ತೀಯ ನೀನೇ? ಸ್ಟವ್ ಮೇಲೆ ಹಾಲು ಇಟ್ಟಿದ್ದೀನಿ, ಅದೇ ನಮ್ಮ ಅತ್ತೆಗೆ ಕಾಫಿನ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ. ಹಾಲಕ್ಕೆ ನಾನು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ಸಕ್ಕರೆ ಬಳಸೋದು ತುಂಬ ಕಮ್ಮಿ. ಬೆಲ್ಲ ಹಾಲಿಗೆ ಹಾಕಿದ ತಕ್ಷಣ ಒಡೆದೋಗುತ್ತಲ್ಲ, ಸೊ ನಾವು ಚೆನ್ನಾಗಿ ಪುಡಿ ಮಾಡ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಹಾಕ್ಕೊಂಡು ಒಂದು 30 ಸೆಕೆಂಡ್ಸ್ ಹಾಗೆ ಬಿಟ್ಟು ತಕ್ಷಣವೇ ಗ್ಲಾಸ್ಗೆ ಹಾಕ್ಕೊಂಡ್ರೆ ಏನು ಒಡೆದೋಗಲ್ಲ. ಇನ್ನು ಕಾಫಿ ರೆಡಿ ಆಯಿತು, ನಮ್ಮ ಅತ್ತೆಗೆ ಕೊಟ್ಟೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು, ಮಿಲ್ಲೆಟ್ಸ್ ಬಿಸಿಬೇಳೆಭಾತ್. ನಮ್ಮ ಮನೇಲಂತೂ ಆಲ್ ಟೈಮ್ ಫೇವ್ರೆಟ್ ಬ್ರೇಕ್ಫಾಸ್ಟ್ ಇದು. ಏನು ತಗೊಬಂದ್ರಿ? ಆಯ್ತು, ಏನು ತಗೊಬಂದ್ರಿ? ಅದು ತಗೊಬಂದ್ರಾ? ವೆರಿ ಗುಡ್. ಓಕೆ, ಬನ್ನಿ ಬನ್ನಿ. ನೋಡಿ, ಕುತ್ಕೊಂಡು ಅವ್ರ ಅಪ್ಪ ಜೊತೆನೇ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳಂತೂ ಡೈಲಿ ಅವ್ರ ಅಪ್ಪನ ಜೊತೆನೇ ಬ್ರೇಕ್ಫಾಸ್ಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಅವ್ರ ಅಪ್ಪನ ಜೊತೆನೇ ತಿನ್ನಿಸ್ಕೋಬೇಕು, ಇಲ್ಲಾಂದರೆ 3 ಜನ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾರೆ. ಇನ್ನು ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಟೈಮ್ ಬಂದು 12 o'clock ಆಗ್ತಿದೆ. ನಾನು, ನಮ್ಮ ಅತ್ತೆ, ನಮ್ಮ ಮಕ್ಕಳು ಎಲ್ಲರೂ ರೆಡಿ ಆಗಿಬಿಟ್ಟು ವಿಶಾಲ್ ಮೇಘಾ ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಇನ್ನು ವಿಶಾಲ್ ಮಾರ್ಟ್ಗೆ ಏನಕ್ಕೆ ಹೋಗ್ತಿದ್ದೀವಿ ಅಂದರೆ ಅಲ್ಲಿ ನಮ್ಮ ಗಮ್ಯಗೆ ಸ್ಕೂಲ್ ಬ್ಯಾಗ್ ಬೇಕಾಗಿತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ವಿ. ಸ್ಕೂಲ್ ಬ್ಯಾಗು ಮತ್ತು ಜಾಮಿಟ್ರಿ ಬೇಕು ಅಂತ ಕೇಳಿದ್ಲಾ. ಇಲ್ಲಿ ಸ್ವಲ್ಪ ರೀಸನಬಲ್ ಪ್ರೈಸಸ್ ಅಲ್ಲಿ ಸಿಗುತ್ತೆ ಆ್ಯಂಡ್ ಚೆನ್ನಾಗಿರೋ ಕ್ವಾಲಿಟಿ ಸಿಗುತ್ತೆ ಅಂತ ಹೇಳಿ ಬಂದ್ವಿ. ಆ್ಯಂಡ್ ಇಲ್ಲಿ ಬಂದ ತಕ್ಷಣ ನಮ್ಮ ಮಕ್ಕಳು ನೋಡಿ ಟಾಯ್ಸ್ ಎಲ್ಲ ತಗೊಂಡು ಮತ್ತೆ ಪಾಂಡಾ ಕಾರ್ ಎಲ್ಲ ತಗೊಂಡ್ಬಿಟ್ಟು ಆಟ ಆಡ್ತಿದ್ದಾರೆ. ನಮ್ಮ ಮಕ್ಕಳಿಗಂತೂ ಮಾಲ್ಗೆ ಹೋಗೋಣ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ ತುಂಬಾ ಸ್ಪೇಸ್ ಇರುತ್ತಲ್ವಾ ಆಟ ಆಡಕ್ಕೆ. ಆ್ಯಂಡ್ ಈ ತರ ಟಾಯ್ಸ್ ಅಂತೆ ಅದು ಇದು ನೋಡ್ತಾರೆ, ಗೇಮ್ಸ್ ಎಲ್ಲ ಆಡ್ತಾರೆ. ಆ್ಯಂಡ್ ಎಕ್ಸ್ಕಲೇಟ್ರಲ್ಲಿ ಹೋಗೋದು ಬರೋದು, ಲಿಫ್ಟಲ್ಲಿ ಹೋಗೋದು, ಸೊ ಅದೆಲ್ಲ ಒಂಥರ ಮಜಾ ಅಲ್ವಾ ಮಕ್ಕಳಿಗೆ. ಸೊ ಹಾಗಾಗಿ ಆ್ಯಂಡ್ ಯಾವಾಗಲೂ ಮನೇಲೇ ಇರ್ತಾರಲ್ಲ, ಸೊ ಮನೇಲಿ ಇದ್ರೆ ಒಂಥರ ಮಕ್ಳಿಗೂ ಕೂಡ ಬೋರ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಕೂಡ ಆಚೆ ಅವಾಗವಾಗ ಕರ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನು ಇಲ್ಲಿ ರೈಟಿಂಗ್ ಪ್ಯಾಡ್ ನೋಡಿದೆ, ಇದು 59 rupees ಇತ್ತು. ಇನ್ನು ಪರವಾಗಿಲ್ವಲ್ಲ, ರೀಸನಬಲ್ ಪ್ರೈಸ್ ಇದೆ ಅಂತ ಹೇಳಿ ಇದನ್ನೊಂದು ತೊಗೊಂಡೆ. ಮತ್ತು ಗಮ್ಯಗೆ ಸ್ಕೂಲ್ ಬ್ಯಾಗ್ ಅಂತೂ ಸಿಕ್ಕೇ ಇಲ್ಲ, ಬಿಕಾಸ್ ಚಿಕ್ಕ ಮಕ್ಕಳದಿತ್ತು, ಗವ್ಯಗೆ ಆ ಥರ ಇತ್ತು. ಇನ್ನು LKG ಮಗುಗಂತೂ ಸಿಗಲಿಲ್ಲ ಬ್ಯಾಗು. ಅದು ಬ್ಯಾಗ್ಸ್ ಎಲ್ಲ ತುಂಬ ಕಮ್ಮಿ ಇತ್ತು, ಚಿಕ್ಕ ಚಿಕ್ಕ ಬ್ಯಾಗು. ಇನ್ನು ಅದೆಲ್ಲ ಆಗಲ್ಲ ಅಂತ ತೊಗೊಂಡಿಲ್ಲ. ಇದು ರೈಟಿಂಗ್ ಟೇಬಲು, ಇದು ಕಾಸ್ಟ್ ಇತ್ತು 700 ಏನೋ ಇತ್ತು. ಇನ್ನು ಇದೆಲ್ಲ ಬೇಡ ಬಿಡು ಅಂತೇಳಿ ತೊಗೊಂಡಿಲ್ಲ.
ಓನ್ಲಿ ರೈಟಿಂಗ್ ಪ್ಯಾಡ್ ಮಾತ್ರ ತೊಗೊಂಡೆ. ಇನ್ನು ಪೆನ್ಸಿಲ್ಸು, ಎರೇಸರು, ಆಮೇಲೆ ಜಾಮಿಟ್ರಿ. ಸೊ ಇಷ್ಟೇ, ಇನ್ನೇನು ಜಾಸ್ತಿ ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ಇನ್ನು ಮನೆಗೆ ನಮ್ಮ ಅತ್ತೆ ಕೂಡ ಬಂದಿದ್ರಲ್ವ, ಅವ್ರಿಗೂ ಮನೇಲಿ ಬೋರ್ ಆಗುತ್ತೆ ಅಂತ ಹೇಳಿ ಇನ್ನು ಫುಲ್ ಇಲ್ಲೇ ಒಂದು 1.5 ಅವರ್ ಎಲ್ಲನೂ ತೋರಿಸ್ಕೊಂಡು ಬಂದೆ. ಲೈಕ್ ಏನೇನು ಐಟಮ್ಸ್ ಇದೆ, ಏನೇನು ಸಿಗುತ್ತೆ ಇಲ್ಲಿ ಅಂತ ಹೇಳಿಬಿಟ್ಟು ಎಲ್ಲನೂ ತೋರಿಸ್ಕೊಂಡು ಒಂದು 1 ಅವರ್ 1.5 ಅವರ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮನೆಗಂತೂ ಬಂದ್ವಿ. ಈ ವಿಶಾಲ್ ಮಾರ್ಟಲ್ಲಿ ಪ್ರೈಸಸ್ ಎಲ್ಲ ರೀಸನಬಲ್ಲೇ ಇರುತ್ತೆ, ಬಟ್ ಕ್ವಾಲಿಟಿ ಏನಂತಂದರೆ 50-50, ಒಂದೊಂದು ಚೆನ್ನಾಗಿರುತ್ತೆ, ಒಂದೊಂದು ಚೆನ್ನಾಗಿರಲ್ಲ. ಸೊ ನಾವು ಕ್ವಾಲಿಟಿ ನೋಡಿ ತೊಗೋಬೇಕು ಇಲ್ಲಂತೂ. ಸೊ ಇನ್ನು ಮನೆಗೆ ಬಂದು ಊಟ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇನ್ನು ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ಇಲ್ಲಿ ಮಶ್ರೂಮ್ ಬಿರಿಯಾನಿ ಆ್ಯಂಡ್ ಮಶ್ರೂಮ್ ಕರ್ರಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮಕ್ಕಳಿಗೆ ಮ್ಯಾಂಗೋಸ್ ಇದ್ದರೆ ಮ್ಯಾಂಗೋಸ್ನ ಕಟ್ ಮಾಡಿಬಿಟ್ಟು ಕೊಟ್ಟೆ. ಇನ್ನು ನಮ್ಮ ಅತ್ತೆಗೆ ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಹೆಸರುಬೇಳೆ, 1 ಕಪ್ಪಷ್ಟು ಕಡಲೆಬೇಳೆನ ಸಪ್ರೇಟ್ ನೆನೆಸಿಟ್ಕೊಂಡಿದ್ದೆ. ಹೆಸರುಬೇಳೆ ಮತ್ತು ಕಡಲೆಬೇಳೆನ ಬೇಯಿಸ್ಕೊಂಡು ಆಮೇಲೆ ಸಾವಿಗೆ ಹಾಲು ಎಲ್ಲ ಹಾಕಿಬಿಟ್ಟು ಪಾಯಸನ ಪ್ರಿಪೇರ್ ಮಾಡಿದ್ದೆ. ಇನ್ನು ನಮಗೆ ಮಶ್ರೂಮ್ ಪುಲಾವ್ ಮತ್ತು ಮಶ್ರೂಮ್ ಕರ್ರಿ 2 ರೆಡಿ ಆಯಿತು. ಈ ಮಶ್ರೂಮ್ ಪುಲಾವ್ನ ಪ್ಲೇನಾಗಿ ತಿಂದರೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಮೊಸರು ಬಜ್ಜಿ ಜೊತೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಯಾವಾಗಲೂ ಮಶ್ರೂಮ್ ಕರ್ರಿನ ಪ್ರಿಪೇರ್ ಮಾಡ್ತಾ ಇರ್ತೀನಿ. ಇನ್ನು ಹೇಗೆ ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಮನೇಲಿ ನೈಟ್ ಡಿನ್ನರ್ಗೆ ಮಶ್ರೂಮ್ ಪುಲಾವ್, ಮಶ್ರೂಮ್ ಕರ್ರಿ ಮತ್ತು ಪಾಯಸನ ಪ್ರಿಪೇರ್ ಮಾಡಿದ್ದೆ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 11 o'clock ಆಗ್ತಿದೆ. ನೋಡಿ, ನಮ್ಮ ಹಸ್ಬೆಂಡು ಮತ್ತು ಗಮ್ಯ ಇಬ್ಬರು ಚೆಸ್ ಆಡ್ತಾ ಇದ್ದಾರೆ. ನಮ್ಮ ಗಮ್ಯ ಇಷ್ಟೊತ್ತು ವೆಯ್ಟ್ ಮಾಡಿ ಅವ್ರ ಪಪ್ಪಗೋಸ್ಕರ ಇಷ್ಟೊತ್ತು ವೆಯ್ಟ್ ಮಾಡಿ ಗಮ್ಯ ಚೆಸ್ ಆಡ್ತಾ ಇದ್ದಾಳೆ ಅವ್ರ ಪಪ್ಪ ಜೊತೆ. ಅಲ್ಲಿ ನೋಡಿ ನಮ್ಮ ಚಿಕ್ಕತ್ತೆ ಅಲ್ಲಿ ಸುಮ್ಮನೆ ಮಲ್ಕೊಂಡು ನೋಡ್ತಾ ಇದ್ದಾರೆ. ಗಮ್ಯ ಹಾಯ್ ಮಾಡು. ಗಮ್ಯ ಫಾಸ್ಟಾಗಿ ಚೆಸ್ ಆಡ್ತಾ ಇದ್ದಾಳೆ. 1 2 3 1 2 3 ಇಲ್ಲಿ ಬರಲ್ಲ, ಅದು ಇಲ್ಲಿಂದ ಇಲ್ಲ ಬರಲ್ಲ. ಇದು ಮೂವ್ ಮಾಡಬೇಕು, ಇದು ಹಿಂಗೆ ನಾನು ಹೆಂಗಿಷ್ಟೇ. ಸೂಪರ್. ಗಮ್ಯ ನನಗೂ ಟೀಚ್ ಮಾಡ್ತೀಯಾ? ನನಗೂ ಹೇಳ್ಕೊಡ್ತೀಯಾ ಚೆಸ್ ಹೆಂಗೆ ಆಡೋದಂತ? ನಾನೇ ಕಲ್ತಿಲ್ಲ ಚೆಸ್ ಆಡೋದು, ಗಮ್ಯ ಕಲ್ತ್ಬಿಟ್ಟಿದ್ದಾಳೆ. ಅಲ್ಲಿಟ್ಟು ಹೊಡ್ತಿದ್ದೀನಲ್ಲ ಕಂದ್ರೆ. ಈಗ ನೋಡು, ನೀನು ಇಟ್ಟಿದ್ದ ಇಡು, ನಾನು ಹೇಳ್ತೀನಿ. ಗಮೆ ಇಲ್ಲಿ ನೋಡು ಒಂದ್ಸಲ. ಕೊಡೋದು ವೈಟು. ಗಮೆ ಇಲ್ಲಿ ನೋಡು ಒಂದ್ಸಲ. ಇದು ಗಮ್ಯ, ಈಗ ಹಂಗೆ ಬರಲ್ಲ ಕಂದ. ವೈಟ್ ನಂದಲ್ಲ, ಬ್ಲ್ಯಾಕ್ ನಿಂದು. ಈಗ ಇಲ್ಲಿದ್ಯಾ, ಆಯ್ತಾ? ಈಗ ಇಲ್ಲಿ ಇಟ್ಟಿದ್ದೀನಾ? ಈಗ ನಾನು ಇಲ್ಲಿ ಇಡ್ತೀನಿ, ಓಕೆನಾ? ಈಗ ನೀನು ಇಲ್ಲಿಂದ ಇದು ನೋಡಿ, ಅಲ್ಲಿಂದ ಇದು ನೋಡಿ, ತೆಗ್ದಿಡು. ಈಗ ನಾನು ನೋಡಿ ತಿಂತೀನಿ. ಈಗ ನಾನು ನೋಡಿ, ಈಗ ನಿನ್ನ ತೆಗ್ದಿಡ್ತೀನಿ. ಈಗ ಆಮೇಲೆ ಈಗ ನೋಡು, ನನಗಂತೂ ಫುಲ್ ನಿದ್ದೆ ಬರ್ತಿದೆ. ಈಗ ಟೈಮ್ ಬಂದು 11:15 ಆಗ್ತಿದೆ. ನನಗಂತೂ ಫುಲ್ ನಿದ್ದೆ ಬರ್ತಿದೆ. ಇವರು ಚೆಸ್ ಆಡ್ಕೊಂಡು ಕೂತಿದ್ದಾರೆ, ನಾನಂತೂ ಮಲ್ಕೋಬೇಕು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.